ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆರಂಭಿಸಿ ರಾಜ್ಯದ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆ ನೀರನ್ನು ಒದಗಿಸಬೇಕು. ರಾಜ್ಯಕ್ಕೆ ಸಿಗಬೇಕಾದ GST ಹಣದ ಪಾಲನ್ನು ಕೇಂದ್ರ ಸರ್ಕಾರ ಪ್ರತಿ ವರ್ಷ ತಪ್ಪದೆ ನೀಡಬೇಕು. ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕುರಟಿಯಿಂದ ಒಂದು 300 ಗಾಡಿ ಬೈಕ್ ರ್ಯಾಲಿ ಮುಖಾಂತರ ಎಸ್ ಸರ್ಕಲ್, ದುರ್ಗಂಗುಡಿ, ರಾಯಲ್ ಸರ್ಕಲ್ ಹಾಗೂ ಮೋತಿ ಬೆಂಗಳೂರು ರೋಡಿಂದ ಬಂದು ರಾಯಲ್ ಸರ್ಕಲ್ದ ಒಂದು MES ಗುಂಡಗಳದ್ದು ಒಂದು ಪ್ರತಿಕೃತಿ ದಹನ ಮಾಡಿ ಅಲ್ಲಿಂದ ಕಾಲ್ನಡಿಗೆಲ್ಲ ಬಂದು ಇಲ್ಲಿ DC ಅವ್ರ ಸಾರಿಗೊಂದು ಮೆಮೊರಂಡಮ್ ಕೊಟ್ಟಿವಿ. ಇದು ಕೂಡ ಬಳ್ಳಾರಿ ಕೂಡ ಗಡಿ ಭಾಗ ಇಲ್ಲೆಲ್ಲ ಆಂಧ್ರದವ್ರು ನಾವೆಲ್ಲ ಹೆಂಗೆ ಅಣ್ಣ ತಮ್ಮರಿದ್ದಾರೆ, ಒಬ್ರಿಗೊಬ್ರು ಅನುಕೂಲ ಇದ್ದೀವಿ. ನಮ್ಮ ಸಮಸ್ಯೆ ಆಗದೆ ಮರಾಠ MES ಗುಂಡ್ರದು ಎಲ್ಲ ಇವಾಗ ಎಲ್ಲ ಕಡೆ ಗಡಿಗಳಿದಾವ. ಈ ಮಹಾರಾಷ್ಟ್ರದಲ್ಲಿ ಏನು ಸಮಸ್ಯೆ ಅಂದರೆ ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿದಾರೆ, ಅವ್ರಿಗೆ ಭಾಳ ಬೆಂಬಲ ಕೊಡ್ತಿದಾರೆ. ಅದಕ್ಕಾಗಿ ಅವರೆಲ್ಲ ಫುಲ್ಲು ಭಾಳ ಹೆಂಗಾಗೈತೆ ಅಂದರೆ ಅವ್ರು ಇವತ್ತು ನೋಡ್ತಾರೆ. ಇವತ್ತು ನಾವು ಲೈವ್ ಎಲ್ಲ ನೋಡೋದು ಯಾವನೊಬ್ಬನ ನೋಡ್ತಾನೆ, ಯಾವನೊಬ್ಬನು ಹೇಳಿಕೆ ಕೊಟ್ಟರೆ ಟಿವಿಯಾಗ ಬಂದುಬಿಟ್ರೆ ಅವ್ರು ದೊಡ್ಡ ಅನ್ಕೊಂಡ್ಬಿಡ್ತಾರೆ. ಟಿವಿ MES ಕಂಡಕ್ಟರ್ನ ಬೈದು ಟಿವಿಯಾಗ ಬಂದುಬಿಟ್ಟಪ್ಪ ಅಂತ ಅವ್ನು ಅನ್ಕೊಂತಿರ್ತಾರೆ ಅವ್ರು MES ಅವರು. ಅವ್ರಿಗೆ ಇದು ಒಂದು ಎಚ್ಚರಿಕೆ. ಕನ್ನಡಿಗರು ಎಷ್ಟು ಶಾಂತಿ ಇರ್ತಾರೋ ಅಷ್ಟೇ ಅವ್ರಿಗೆ ಆನ್ಸರ್ ಕೊಡೋಂಥ ಶಕ್ತಿ ಕೂಡ ಕನ್ನಡಿಗರಿಗೆ. ಇದನ್ನು ನೀವು ಮಾಡಿಕೊಡ್ಬಾರ್ದು. ಎಲ್ಲ ರಾಜ್ಯ ಸರ್ಕಾರಕ್ಕೆ, ಆಮೇಲೆ ಎಲ್ಲ ಪಕ್ಷದವರಿಗೆ ಹೇಳ್ತೀವಿ. BJP, ಕಾಂಗ್ರೆಸ್, JDS ಎಲ್ಲರಿಗೆ ಯಾವ BJP ಇದ್ದ ಕೂಡ ಮಾಡ್ಯಾರ, ಕಾಂಗ್ರೆಸ್ ಇದ್ದು ಮಾಡ್ಯಾರ, JDS ಇದ್ದ ಕೂಡ MES ಅವ್ರದ್ದು ಆಟ ನಿಂತಿಲ್ಲ. ಅವರು ಎಲ್ಲ ಪಕ್ಷದವರು ಒಂದು ಸಭೆ ಮಾಡಿ MES ಅವರಿಗೆ ಒಂದು ಗತಿ ಕಾಣಿಸ್ಬೇಕು. ಅವ್ರ ಮೇಲೆ ಗುಂಡ್ಲೆ ಕಾಯ್ದೆ ಹಾಕಿ ಮನೆಗಳನ್ನ ಇವಾಗ ಅಲ್ಲಿ ನಾವು ಉತ್ತರ ಪ್ರದೇಶ ಮಾಡ್ತಾರಲ್ಲ, ಅದು ಒಂದು ಬಿಲ್ಡಿಂಗ್ ಹೊಡೆದು ಅಂತ ಒಂದು 2 ಮನೆಗಳಿಗೆ ಮಾಡಿಬಿಟ್ರೆ ಯಾರು ಖ್ಯಾತಿ ಎತ್ತಂಗಿಲ್ಲ. ನಾವು ಕನ್ನಡಿಗರು ಸಾಯಂಕಾಲ ಬದುಕಕ್ಕೆ ಆಗಿಲ್ಲ, ಬರೇ ಹೋರಾಟ. ಒಂದು ವಾರದ ಕೆಳಗೆ ಒಂದು ಹೋರಾಟ ಮಾಡಿ ಬಂದರೆ ಮತ್ತೆ ಅವರು ಆನ್ಸರ್ ಅವರು ಮತ್ತೆ ನಮ್ಮಲ್ಲಿ ಮಸಿ ಬರ್ತಾರೆ ಅಂದರೆ ಎಲ್ಲಿ ಸಮಸ್ಯೆ ಇದೆ. ಅವರು ಭಾಳ ಬಲಿಷ್ಠ ಆಗಿಬಿಟ್ಟಾರ. ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಯಾವನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗಲ್ಲ, 10 ಫೋನ್ ಬರ್ತಾವಂತೆ. ನಮ್ಮ ಸ್ಥಳೀಯರು ಹೇಳಿದ್ರು, ನಮ್ಮ ಕಾರ್ಯಕರ್ತರು ಹೇಳಿದ್ರು, ಒಬ್ಬ MES ಮಾತಾಡಿದ್ರೆ ಅವ್ರು ಕರ್ಕೊಂಡು ಸ್ಟೇಷನ್ಗೆ ಕೂರಿಸಿದ್ರೆ 10 ಫೋನ್ ರಾಜಕೀಯ ವ್ಯಕ್ತಿಗಳು ಮಾಡ್ತಾರಂತೆ ಅಂತೆ. ಹಿಂಗಾಗಿ ಅವ್ರು ಮರಾಠರು ಭಾಳ ಬಲಿಷ್ಠ ಆಗಿದ್ದಾರೆ. ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಗಡಿಪಾರು ಮಾಡಿ ಊರು ಬಿಡಿಸ್ಬಿಡೋಕೆ. ಇಲ್ಲದಗಿನ ಮುಂದಿನ ದಿನದೊಳಗೆ ನಾವು 6 ಕೋಟಿ ಕನ್ನಡಿಗರು ಬೆಳಗಾಂಗೆ ಹೋಗಿ ಮನೆ ತೂರಂಥ ಪರಿಸ್ಥಿತಿ ಮುಂದಿನ ದಿನೊಳಗೆ ಭಾಳ ಹತ್ತಿರದಾಗಿದಾವೆ. ಅವ್ರು ಇವತ್ತು ಅಪ್ಪಿದ್ದೇನು ಮಾತಾಡಿದ್ದೇನೋ ಅಪ್ಪಿದೆ ನೆಗ್ಲಿಜೆನ್ಸ್ ತಗೊಂಡು ಮತ್ತೆ ಅವ್ರು ಯಾವುದನ್ನು ಹೇಳಿಕೆ ಕೊಟ್ಟು ನಮ್ಮ ಕನ್ನಡಿಗರು ಏನು ಮಾಡಿದ್ರೆ ಅದ್ರ ಪರಿಣಾಮ ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾ ಇವತ್ತು ಸುಮಾರು ಒಂದು 200-250 ಗಾಡಿಯಿಂದ ಕುರಟಿಯಿಂದ ಇಲ್ಲಿ ಬೆಂಗಳೂರು ರೋಡಿಂದ ಇಲ್ಲಿ DC ಆಫೀಸ್ವರೆಗೆ ಬೈಕ್ ರ್ಯಾಲಿ ಮಾಡಿದ್ದು. ಮತ್ತು ಇವತ್ತು MES ಗುಂಡುಗಳು ಪದೇ ಯಾವಾಗನ ನೋಡೋ ನಮ್ಮ ಕರ್ನಾಟಕದ ಮೇಲೆ ಭಾಳ ದಬ್ಬಾಳಿಕೆ ಮಾಡಕತ್ತಾರೆ. ಅದು ಏನೋ ಕರ್ನಾಟಕದ ಮಗ ಅದು ಏನು ಕಂಡಾರ ಗೊತ್ತಿಲ್ಲ ಕರ್ನಾಟಕದಾಗ. ಅದರಲ್ಲಿ ಕರ್ನಾಟಕದವರೆಲ್ಲ ನಾವು ಒಂಥರ ಅವರ ಅಲ್ಲಿ ಮಹಾರಾಷ್ಟ್ರದಾಗ ಏನಾವಾಗಿ ನೋಡ್ತಿದ್ದಾರೆ. ಬಟ್ ಅವರು ಬಸ್ ಹೋಗೋತ್ನಾಗ ಯಜಮಾನ 58 ವರ್ಷ ಇರ್ಬೋದು ಆತನ ಎದೆ ಮೇಳಂಗೆ ಹಿಡ್ಕೊಂಡು ಅವ್ರ ಡ್ರೆಸ್, ಅದಕ್ಕೆ ಹಾಕಿ ಡ್ರೆಸ್, ಆ ಡ್ರೆಸ್ಸಿಗೆ ಬೆಲೆ ಇಲ್ದಂಗಾಗಿ ಅವ್ರನ್ನ ಹೇಳೋದು ಅವರಿಗೆ ಕಪ್ಪು ಮಾಸಿ ಅಂದರೆ ಇವು ಮಹಾರಾಷ್ಟ್ರದವ್ರು ಇನ್ನೂ ಎಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕದ ಬಗ್ಗೆ ದಬ್ಬಾಳಿಕೆ ಮಾಡ್ತಾರಂತ ಇವರು. ಯಾಕಂದ್ರೆ ನಾವು ಕರ್ನಾಟಕದವರೆಲ್ಲ ಒಂಥರ ಶಾಂತ ಸ್ವರೂಪರಾಗಿಬಿಟ್ಟಿವಿ. ಇನ್ನು ಮೇಲೆ ಬಡಾನ್ ಒಂದು ವೇಳೆ ನಾವು ಕರ್ನಾಟಕದವ್ರು ಏನೇನ ಎಚ್ಚೆತ್ತರೆ ಇವ್ರೆ ಬಹಳವಾಗಿ ಹೀನಾಯವಾಗಿ ಮನೆಗೆ ಹೋಗಿ ನಾವು ತೂರಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಏನು ಕರ್ನಾಟಕ ಬಂದಿರುವಂಥ ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ರಕ್ಷಣೆ ನೀಡುವಂಥ ಸ್ವಾಗತವನ್ನು ಕೋರುತ್ತೇನೆ. ಇದಕ್ಕೆ ಬೆಳಗಾವಿಯಲ್ಲಿ MES ಗುಂಡರ ಇತ್ತೀಚೆಗೆ ತುಂಬ ಹದಗೆಟ್ಟು ಹೋಗಿದೆ. ಯಾಕಂದರೆ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಯಾವುದೇ ಪಕ್ಷದ ರಾಜಕಾರಣಿಗಳಿರಬೇಕು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ರಾಜಕಾರಣಿಗಳು ಮತ್ತು ಸರ್ಕಾರ ಇದನ್ನು ಸರ್ವ ಪಕ್ಷಗಳ ಸಭೆಯನ್ನು ಕರೆದು MES ಗುಂಡರ ವಿರುದ್ಧ ಒಂದು ಕಠಿಣವಾದ ಕಾನೂನು ಕ್ರಮವನ್ನು ಕೈಗೊಂಡು ಅವರ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಯಾವ ಥರ ಯೋಗಿ ಆದಿತ್ಯನಾಥ್ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಕನ್ನಡಿಗರಿಗೆ ಅನ್ಯಾಯ ಮತ್ತು ಇಂಥ ವಂಚನೆ, ಇಂಥ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಇರ್ತಕ್ಕಂಥದ್ದು, ಅವ್ರ ಮೇಲೆ ಗುಂಡಾ ಕಾಯ್ದೆಯನ್ನು ಇದು ಮಾಡಿ ಅವರನ್ನು ಗಡಿಪಾರು ಮಾಡಬೇಕಂತಂದೇಳಿ ಮಾನ್ಯ ಸರ್ಕಾರದಲ್ಲಿ ಮತ್ತು ಇದರಲ್ಲಿ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಿ ಯಾವುದೇ ಒಂದು ಭಾಷೆ, ಯಾವುದೇ ಒಂದು ಧರ್ಮಕ್ಕೆ ಅನ್ಯಾಯವಾದಾಗ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದರಲ್ಲಿ ಎಲ್ಲ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಕನ್ನಡಿಗರ ಉಳಿವಿಗಾಗಿ ಮತ್ತು ಕನ್ನಡಿಗರ ಜನಗಳಿಗಾಗಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳಿದ್ದಾರೆ. ಯಾಕಂದರೆ ಕನ್ನಡದ ಮಂತ್ರಿಗಳಾಗಿದ್ದಾರೆ, ಕನ್ನಡದ ಶಾಸಕರು, ಕನ್ನಡದ MPಗಳು, ಕನ್ನಡದ ಸಚಿವರಾಗಿದ್ದಾರೆ. ಅಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಜನರು ಕರ್ನಾಟಕದಲ್ಲಿದ್ದಾರೆ. ರಾಜಕೀಯ ಪ್ರತಿನಿಧಿಗಳು ಅವರೇನು ಮಹಾರಾಷ್ಟ್ರದ ಗಾಳಿ ತಿಂತಾರೋ, ಮಹಾರಾಷ್ಟ್ರಕ್ಕೇ ಹುಟ್ಟಿದೀವಿ ಮಂಗ ಫೀಲಿಂಗ್ಸಲ್ಲಿದ್ದಾರೆ.
ಬೆಳಗಾವಿ ರಾಜಕಾರಣಿಗಳು ದಯವಿಟ್ಟು ಕನ್ನಡ ತಾಯಿಗೆ ದ್ರೋಹ ಬೈದ್ರೆ ನಿಮಗೆ ಕೂಡ ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ಆಗ್ತದೆ. ಬಳ್ಳಾರಿಯಿಂದ ಬೆಳಗಾವಿಯವರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆಯಾಗಿ ಬೆಳಗಾವಿಗೆ ಕೂಡ ಹೋಗಿ ಅಲ್ಲಿ ಹೋರಾಟ ಮಾಡುವಂತ ಸಂದರ್ಭ ಕೂಡ ಒದಗಿ ಬರ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡಬಹುದು ಕರ್ನಾಟಕ ಸರ್ಕಾರ ಅಂತಂದೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಬೆಳಗಾವಿಯಲ್ಲಿ ಕನ್ನಡಿಗರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು, MS ದ್ರೋಹಿಗಳನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತಂದೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮ ಬಣದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಜಿಂದಲ್ ಕಾರ್ಖಾನೆ ಇರ್ಬೋದು, ಇನ್ನು ಹಲವಾರು ಕಾರ್ಖಾನೆ ಇರ್ಬೋದು, ಇವತ್ತು ಕನ್ನಡಿಗರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಾರ್ಖಾನೆಯ ಮಾಲೀಕರು ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇದ್ದಿಲ್ಲ, ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದು ಕನ್ನಡಿಗರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೆಳಗಾವಿಯಲ್ಲಿ ನಮ್ಮ ಗಂಡು ಮೆಟ್ಟಿನ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ MS ಪುಂಡಾಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಅಂಥವ್ರನ್ನು ಕೂಡಲೇ ಗಡಿಪಾರು ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಪಕ್ಷದವರು ಒಟ್ಟುಗೂಡಿ MS ಪುಂಡರನ್ನು ನಮ್ಮ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತಂದೇಳಿ ಎಚ್ಚರಿಕೆ ಕೊಡ್ತಾ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.